ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯುಳ್ಳ ದೇವಚನರೇ, ಒಳ್ಳೆಯ ಸಮಯಕ್ಕಾಗಿ ನಿಮ್ಮನ್ನ ಎಲ್ಲರನ್ನೂ ಮನಪೂರ್ವಕವಾಗಿ ಸ್ವಾಗತಿಸ್ತೇವೆ. ಪ್ರೀತಿಯುಳ್ಳ ದೇವಚನರೇ, ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲರೂ ಏನಂದರೆ ಪ್ರತಿ ಜನರು ಏನಂತಿದ್ರೆ ಶಿಲುಬೆಯ ಸಂದೇಶ, ಶಿಲುಬೆಯ ಪ್ರೀತಿ ಬಗ್ಗೆ ಏನಂತಿದ್ರೆ ಈ ಕಾಲಮಾನಗಳಲ್ಲಿ ಅನೇಕ ಸೇವಕರುಗಳು ಮಾತನಾಡೋದನ್ನು ನಾವು ನೋಡ್ತಾ ಇದ್ದೇವೆ. ನಾವು ಸಹ ದೇವರ ವಾಕ್ಯ ಹೇಳ್ತತೆ, ಶಿಲುಬೆಯ ಸಂದೇಶ ಅಥವಾ ಶಿಲುಬೆಯ ಪ್ರೀತಿ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು. ಈ ಲೋಕಕ್ಕೆ ಆತನ ಮನುಷ್ಯನಾಗಿ ಬಂದು ಈ ಲೋಕದ ಜನರ ಪಾಪಗಳು, ಅಪರಾಧಗಳು ಅವರು ಶಿಲುಬೆ ಮೇಲೆ ಹೊತ್ತಿ ತೀರಿಸಿದ್ರು. ನಮಗೆ ದೇವರ ವಾಕ್ಯ ಹೇಳ್ತತೆ, ಶಿಲುಬೆ ಮೂಲಕ ನಮಗೆ ಬಿಡುಗಡೆ ಆಯಿತು ಅಂತೇಳಿ. ಆದಿ ಕಾಲದಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಹೇಗೆ ಮೋಶೆ ಒಂದು ಸರ್ಪ, ತಾಮ್ರದ ಸರ್ಪವನ್ನು ಮಾಡಿ ಇಟ್ಟು ಅದನ್ನು ಯಾರೆಲ್ಲ ದೃಷ್ಟಿಸಿದ್ರೋ ಅವರು ಬದುಕಿಕೊಂಡ್ರು. ಒಂದು ವ್ಯಾಧಿ ಹರಡಿತಲ್ಲಿ, ಆ ಸಮಯದಲ್ಲಿ ಒಂದು ರೋಗ ಹರಡಿತ್ತು. ಆ ವ್ಯಾಧಿ ನಿಲ್ಬೇಕಂತ ಇದ್ರೆ ಆ ತಾಮ್ರದ ಸರ್ಪವನ್ನು ನೋಡ್ಬೇಕಂತೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತತೆ, ಹೊಸ ಒಡಂಬಡಿಕೆಯಲ್ಲಿ ನಮಗೆ ಸುಖ ಸಿಗಬೇಕು, ನಮಗೆ ಸಮಾಧಾನ ಸಿಗಬೇಕು, ನಮ್ಮ ಜೀವಿತದಲ್ಲಿ ನೆಮ್ಮದಿ ಸಿಗಬೇಕು ಅಂತ ಹೇಳಿದ್ರೆ ನಾವು ದೃಷ್ಟಿಸಿ ಕಲ್ವಾರಿ ಶಿಲುಬೆಯನ್ನು ನೋಡ್ಬೇಕಂತೇಳಿ. ಹಾಗಾದ್ರೆ ಆ ಕಲ್ವಾರಿ ಶಿಲುಬೆದೆ ವಿಶೇಷತೆ ಏನು? ಆ ಕಲ್ವಾರಿ ಶಿಲುಬೆ ಏನೆಲ್ಲ ನಮ್ಮ ಜೀವಿತದಕ್ಕೆ ಮಾಡಲಿಕ್ಕೆ ಅದು ಶಕ್ತಿಯ ಉಂಟು ಅದರಲ್ಲಿ ಅಂತೇಳಿ ದೇವರ ವಾಕ್ಯ ಹೇಳ್ತತೆ. ಈ ಲೋಕಕ್ಕೆ ಯೇಸು ಸ್ವಾಮಿ ಲೋಕವನ್ನು ಪ್ರೀತಿ ಮಾಡಿ, ಆದಮ ಹವ್ವಳು ಕಳೆದುಕೊಂಡಂಥ ದೇವರ ಪ್ರೀತಿಯಿಂದ ಏನಂತ ಹೇಳಿದ್ರೆ ಆ ಪ್ರೀತಿಯನ್ನು ಪುನಃ ಒಟ್ಟಿಗೆ ಸೇರಿಸ್ಬೇಕಂತ ಹೇಳಿ, ಒಟ್ಟಿಗೆ ಕೂಡಬೇಕಂತ, ನಮ್ಮದು ಮತ್ತು ದೇವರ ರಿಲೇಷನ್ ಒಂದಾಗಬೇಕು, ನಮ್ಮ ಪ್ರೀತಿ ದೇವರ ಪ್ರೀತಿ ಒಂದಾಗಬೇಕು ಅಂತೇಳಿ ಕಳೆದುಕೊಂಡಂಥ ಪರಿಶುದ್ಧತೆ, ಕಳೆದುಕೊಂಡಂಥ ಏನಂತ ಹೇಳಿದ್ರೆ ಆ ಅನ್ಯೋನ್ಯತೆಯನ್ನು, ಕಳೆದುಕೊಂಡಂಥ ಆ ರಿಲೇಷನನ್ನು ಒಂದಾಗಿ ಸೇರಿಸಲಿಕ್ಕೋಸ್ಕರ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು. ಹಲ್ಲೆಲೂಯಾ. ಹಾಗಾದ್ರೆ ನಮಗೆ ಸುಖ ಸಿಗಬೇಕು, ನಮಗೆ ಸಮಾಧಾನ ಸಿಗಬೇಕು, ನೆಮ್ಮದಿ ಸಿಗಬೇಕಂತ ಹೇಳಿದ್ರೆ ನಾವೆಲ್ಲರೂ ಎಲ್ಲಿ ಬರಬೇಕಂತ ಹೇಳಿದ್ರೆ ಶಿಲುಬೆಯ ಹತ್ತಿರ ಬರಬೇಕು, ಶಿಲುಬೆ ನೆರಳಲ್ಲಿ ಬರಬೇಕು, ಅಥವಾ ಶಿಲುಬೆ ಕುರಿತಾಗಿ ನಾವು ಜ್ಞಾನ ಮಾಡೋರಾಗಬೇಕು. ಶಿಲುಬೆಯ ಸಂದೇಶವೇನಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತತೆ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಎಲ್ಲರನ್ನೂ ಪ್ರೀತಿ ಮಾಡಿದರು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತತೆ, ಲೋಕದ ಜನರು, ಈ ಲೋಕದ ಪ್ರೀತಿ ದೇವಜನರ ನಮಗೇನಾಗ್ತದೆ ಅಂತ ಹೇಳಿದ್ರೆ ಎಲ್ಲರೂ ಪ್ರೀತಿ ನಮಗೇನಾಗ್ತದೆ, ಕಡಿಮೆ ಆಗ್ತದೆ. ನಿನ್ನೆ ಇರುವಂಥ ಪ್ರೀತಿ ಇವತ್ತು ಇರುವುದಿಲ್ಲ. ಮದುವೆ ಆದಾಗ, ಹೊಸದಾಗಿ ಮದುವೆ ಆಗುವಾಗ ಪ್ರೀತಿ ಇದ್ದಂಥ ಪ್ರೀತಿ ಗಂಡಂದಾಗಿರ್ಬೋದು, ಹೆಂಡತಿಯಿಂದ ಆಗಿರ್ಬೋದು, ಅದೇನೋ ಮದುವೆ ಆದ 1 ವರ್ಷಕ್ಕೆ 2 ವರ್ಷಕ್ಕೆ ಎಷ್ಟೋ ಪ್ರೀತಿಗಳ ಕಡಿಮೆ ಆಗ್ತದೆ. ಅಷ್ಟೆಲ್ಲ ಏನು ಪ್ರೇಯರೆ, ಅನೇಕರ ಪ್ರೀತಿ ಏನಂತ ಹೇಳಿದ್ರೆ ದೇವ್ರ ವಾಕ್ಯ ಹೇಳ್ತತೆ, ಆರಂಭದಲ್ಲಿರುವಂಥ ಪ್ರೀತಿ ಇಲ್ವೇ ಇಲ್ಲ, ತನ್ಗಾಗಿ ಬಿಟ್ಟಿದೆ ಅಂತೇಳಿ. ದೇವಚನರ ನಾವು ದೇವ್ರ ವಾಕ್ಯ ಹೇಳ್ತತೆ, ಯೇಸು ಸ್ವಾಮಿಯ ಪ್ರೀತಿ ಎಂಥದ್ದು ಅಂತ ಹೇಳಿದ್ರೆ, ಆತನ ಯೆಶಾಯ ಬರೆದ ಪ್ರವಾದನೆ ಗ್ರಂಥದಲ್ಲಿ ಆತನ ಒಂದು ಮಾತು ಹೇಳ್ತಾನೆ. 49ನೇ ಅಧ್ಯಾಯ 15ನೇ ವಚನ 16ನೇ ವಚನ, ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 49 ವರ್ಸ್ 15-16 ಅಲ್ಲಿ ದೇವ್ರ ವಾಕ್ಯ ಹೀಗೆ ಹೇಳ್ತತೆ, ಏನಂದ್ರೆ ಒಂದು ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಹಿಡಿದು ಮರ್ತಾಳೆ, ಆದ್ರೆ ನಾನು ನಿಮ್ಮನ್ನು ಮರೆಯೋದಿಲ್ಲ ಅಂತೇಳಿ. ಹಾಗಾದ್ರೆ ಯೇಸುವಿನ ಪ್ರೀತಿ ಎಂಥ ಪ್ರೀತಿ ಅಂತ ಹೇಳಿದ್ರೆ, ಹೆತ್ತ ತಾಯಿ ಸಹ ತನ್ನ ಮೊಲೆ ಕೂಸು ಮಗುವನ್ನು, ತಾನೇ ಬೆಳೆಸಿದಂಥ ಮಗುವನ್ನು ಸಹ ಮರಿಬಹುದು, ಆದರೆ ನಾನು ನೀನು ಆರಾಧನೆ ಮಾಡುವಂಥ ಆ ಕ್ರಿಸ್ತನ ಪ್ರೀತಿ, ಹಲ್ಲೆಲೂಯಾ, ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ಆ ಕ್ರಿಸ್ತನ ಪ್ರೀತಿ ನಮ್ಮನ್ನು ಬಿಟ್ಟು ಬದಲಾಗೋದೇ ಇಲ್ಲ. ಅದಕ್ಕೆ ಇಬ್ರಿಯ ಬರೆದ ಪುಸ್ತಕದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತತೆ, ಯೇಸು ಕ್ರಿಸ್ತನು ನಿನ್ನೆ ಇದ್ದಂಗೆ ಇವತ್ತು ನಿರಂತರವೂ ಆತನ ಏಕ ರೀತಿಯಾಗಿ ಇರುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಶಿಲುಬೆ ಮೇಲೆ ಯೇಸು ಸ್ವಾಮಿ ಈ ಲೋಕದ ಪ್ರೀತಿ ಹೇಗೆ ಅಂತ ಹೇಳಿದ್ರೆ, ಅನೇಕ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಅದ್ಭುತ ಕಾರ್ಯಗಳು ಮಾಡಿದ್ರು, ಸೂಚಕ ಕಾರ್ಯಗಳು ಮಾಡಿದ್ರು, ಜನರೆಲ್ಲ ಸಂತೋಷ ಬರ್ತಾ ಇದ್ರು, ಜನರೆಲ್ಲ ಚಪ್ಪಾಳೆ ತಟ್ತಾ ಇದ್ರು, ಓ ಸೂಪರ್ ಸೂಪರ್ ಅಂತೇಳಿ. ಆದರೆ ಯಾವ ಜನರು ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೋಗುವಾಗ ದಾವೀದನ ಕುಮಾರನಿಗೆ ಜಯ ಜಯ ಅಂತ ಹಾಡ್ತಾ ಇದ್ರು, ಒಂದು ದಿವಸ ಪಿಲಾತನು ಕೇಳ್ತಾ ಇದ್ದಾನೆ, ಆತನ ಮುಂದೆ, ಪಿಲಾತನ ಮುಂದೆ ಯೇಸು ಸ್ವಾಮಿ ಬಂದು ನಿಂತಾಗ ನಾವು ನೋಡ್ತೇವೆ ದೇವಚನರೇ, ಇನ್ನು ಮತ್ತಾಯ ಬರೆದ ಪುಸ್ತಕದಲ್ಲಿ ಕೊನೆಯ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 27ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಪಿಲಾತನ ಮುಂದೆ ಯೇಸು ಸ್ವಾಮಿ ಬಂದು ನಿಲ್ತಾ ಇದ್ದಾರೆ. ಆ ಪಿಲಾತನ ಮುಂದೆ ಬಂದು ನಿಂತಾಗ ದೇವರ ವಾಕ್ಯ ಹೇಳ್ತತೆ, ಆತನಲ್ಲಿ ಯಾವ ಏನಂದ್ರೆ ತಪ್ಪು ಸಿಗಲಿಲ್ಲ. ಯೇಸು ಸ್ವಾಮಿಯೇ ಮುಂದೆ ಪಿಲಾತನ ಮುಂದೆ ಬಂದು ನಿಲ್ಲುವಾಗ ಯಾವ ತಪ್ಪು ಆತನಲ್ಲಿ ಸಿಗಲಾದ ಕಾರಣ ಅದಕ್ಕೆ ಆತನ ನೋಡ್ತಾನೆ, ಏನು ತಪ್ಪು ಸಹ ಕಾಣ್ತಾ ಇಲ್ಲಲ್ಲ, ಹಾಗಾದ್ರೆ ಈತನ ಏನು ಮಾಡೋದು ಅಂತೇಳಿ ಅದಕ್ಕೆ ಜನರನ್ನೇ ಕೇಳ್ತಾನೆ, ಜನರೇ ಈತನಲ್ಲಿ ನೋಡ್ತಾ ಇದ್ದೆ ನಾನು, ಯಾವ ತಪ್ಪು ಸಹ ಕಾಣ್ತಾ ಇಲ್ಲ, ಆದ್ರೆ ನಾನು ಏನು ಮಾಡಲಿ ಅಂತೇಳಿ. ಅದಕ್ಕೆ ಪ್ರೇಯರೆ, ಜನರ ಕೂಗು ಒಂದೇ ಕೂಗು. ಪ್ರೈಸ್ ದಿ ಲಾರ್ಡ್. 27ನೇ ಅಧ್ಯಾಯದಲ್ಲಿ
22ನೇ ವಚನ ನಿಮಗಾಗಿ ಓದ್ತಾ ಇದ್ದಾನೆ. ಪಿಲಾತನು ಅವರನ್ನು, ಹಾಗಾದರೆ ಕ್ರಿಸ್ತನೆನಿಸಿಕೊಳ್ಳುವ ಯೇಸು ನಾನೇನು ಮಾಡಲಿ ಎಂದು ಕೇಳಲು ಎಲ್ಲರೂ ಅವನನ್ನು ಶಿಲುಬೆಗೆ ಹಾಕಿಸು ಅಂದರು. ಅದಕ್ಕೆ ಅವನು, ಯಾಕೆ, ಕೆಟ್ಟದೇನು ಮಾಡಿದನು ಅಂದರು. ದೇವರ ವಾಕ್ಯ ಹೇಳ್ತತೆ, ಆದರೆ ಅವರು ಅವನನ್ನು ಶಿಲುಬೆಗೆ ಹಾಕಿಸು ಎಂದು ಬಹಳವಾಗಿ ಆರ್ಭಟಿಸಿದರು. ದೇವರ ವಾಕ್ಯ ಹೇಳ್ತತೆ, ಅರಸನಾದ ಪಿಲಾತನು, ದೊಡ್ಡ ಘನ ವ್ಯಕ್ತಿಯಾದಂಥ ಪಿಲಾತನು, ಆತನಲ್ಲಿ ನೋಡುವಾಗ ಯಾವ ತಪ್ಪು ಸಹ ಕಾಣಲಿಲ್ಲ. ಪ್ರೈಸ್ ದಿ ಲಾರ್ಡ್. ಆತನ ಈ ಲೋಕದಲ್ಲಿರುವಾಗ ಒಬ್ಬರಿಗೆ ಸಹ ಕೇಡು ಮಾಡಿದಂಥ ದೇವರಲ್ಲ, ಒಬ್ಬರು ಸಹ ದ್ವೇಷಿಸಿದವನಲ್ಲ. ಪ್ರತಿಯೊಬ್ಬರು ಪಾಪ ಮಾಡಿದಂಥವ್ರು, ಅನ್ಯಾಯ ಮಾಡಿದಂಥ, ದ್ರೋಹ ಮಾಡಿದಂಥವ್ರು ಮುಂದೆ ಬಂದರೂ ಸಹ ಯೇಸು ಸ್ವಾಮಿ ಅವರಲ್ಲಿರುವಂಥ ಅನ್ಯಾಯವನ್ನು ದ್ವೇಷಿಸ್ತಾ ಇದ್ರು, ಆದರೆ ಅವರನ್ನು ಪ್ರೀತಿ ಮಾಡ್ತಾ ಇದ್ರು. ಹಲ್ಲೆಲೂಯಾ. ಇವತ್ತು ಈ ಲೋಕದಲ್ಲಿ ನಾವೇನು ಮಾಡ್ತೇವೆ ಗೊತ್ತುಂಟ? ಜನರನ್ನೇ ನಾವು ಏನು ಮಾಡ್ತೇವೆ? ದೋಷಿಸ್ತೇವೆ. ಪ್ರೈಸ್ ದಿ ಲಾರ್ಡ್. ಯೇಸು ಹೇಳಿದ್ರೆ ಈ ಲೋಕದಲ್ಲಿ ಏನಂತಾರೆ, ಪಾಪವನ್ನು ನಾವು ಏನು ಮಾಡಬೇಕು? ದ್ವೇಷಿಸೋರಾಗಬೇಕು. ಏನಂತಂದರೆ ಪಾಪವನ್ನು ನಾವು ಖಂಡಿಸೋರಾಗಬೇಕು. ಆದರೆ ಪಾಪಿಯ ಜನರನ್ನು ನಾವು ಪ್ರೀತಿ ಮಾಡೋರಾಗಬೇಕಂತ ಯೇಸುವಿನ ಪ್ರೀತಿ ಕಲ್ವಾರಿ ಶಿಲ್ಬೆಯಲ್ಲಿ. ಪ್ರೇರೆ ಒಂದು ದಿವಸ ನೋಡುವಾಗ ಜನರೆಲ್ಲರೂ ಯೇಸು ಸ್ವಾಮಿಯನ್ನು ಹೊಗಳ್ತಾ ಇದ್ದಾರೆ, ಆತನ ನಾಮವನ್ನು ಮೇಲೆ ಕೆತ್ತಾ ಇದ್ದಾರೆ. ಆದರೆ ಅದೇ ಜನರಿಗೆ ಹಲ್ಲೆಲೂಯಾ ಆ ವಠಾರದಲ್ಲಿ ಒಂದು ಶಬ್ದವಾಗಿ ಕೇಳಿ ಬರ್ತಾ ಇದೆ. ಏನಂತ ಇದ್ರೆ, ಒಂದೇ ಒಂದು, ಆತನ ಶಿಲುಬೆಗೆ ಹಾಕಿಸ್ರಿ, ಶಿಲುಬೆಗೆ ಹಾಕ್ರಿ. ಯೇಸು ಸ್ವಾಮಿ ಏನು ಮಾಡಿದ್ರು? ಪಿಲಾತನಿಗೆ ಹುಡುಕಿದ್ರೆ ಸಹ ತಪ್ಪು ಸಿಗ್ತಾ ಇಲ್ಲ. ಯೋಹಾನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಒಂದು ಮಾತನ್ನು ಹೀಗೆ ಹೇಳ್ತಾರೆ, ಲೋಕಾಧಿಪತಿ ಬರ್ತಾ ಇದ್ದಾನೆ, ಅವನಿಗೆ ಸಂಬಂಧಪಟ್ಟದ್ದು ಒಂದೂ ನನ್ನ ಹತ್ರ ಇಲ್ಲ. ಹಾಗಾದ್ರೆ ಲೋಕಾಧಿಪತಿ ಬರ್ತಾ ಇದ್ದಾನೆ, ಅವನಿಗೆ ಸಂಬಂಧಪಟ್ಟದ್ದು ನನ್ನ ಹತ್ರ ಒಂದೂ ಇಲ್ಲ. ಹಾಗಾದರೆ ಪರಿಪೂರ್ಣವಾಗಿ ಯೇಸು ಸ್ವಾಮಿ 100% ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ದೃಷ್ಟಿಯಲ್ಲಿ ಆಗಲಿ, ಮನುಷ್ಯರ ದೃಷ್ಟಿಯಲ್ಲಿ ಆಗಲಿ ಆತನ ನೀತಿವಂತನೇ ಆಗಿದ್ದ. ಆದರೆ ಹೊಟ್ಟೆ ಕಿಚ್ಚನ ಮೂಲಕವಾಗಿ ಜನರು ಆತನ ಶಿಲುಬೆಗೆ ಹಾಕಿದ್ರು. ದೇವ್ರ ವಾಕ್ಯ ಹೇಳ್ತತೆ, ಆತನ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದು ನಮಗಾಗಿ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ ಹೇಳ್ತತೆ, ಆತನ ಬಾಸುಂಡೆಗಳಿಂದ ನಮಗೇನಾಯ್ತಂತೆ? ಗುಣವಾಯಿತು. ಇವತ್ತು ನಮ್ಮ ರೋಗ ಸ್ವಸ್ಥತೆ ಆಗಬೇಕಾ? ಅನಾರೋಗ್ಯದಲ್ಲಿ ಬಳಲ್ತಾ ಇದ್ದಾರೆ, ಆ ಯೇಸುವಿನ ರಕ್ತ ನಮ್ಮನ್ನು ಏನು ಮಾಡ್ತತೆ? ರೋಗದಿಂದ ನಮ್ಮನ್ನು ಹೊರಗೆ ತೆಗೆದುಕೊಳ್ತತೆ, ಆ ರೋಗದಿಂದ ನಮ್ಮನ್ನು ಬಿಡುಗಡೆ ಮಾಡ್ತತೆ. ಯೇಸು ನಮಗೆ ಆರೋಗ್ಯದಾಯಕನಾಗಿದ್ದಾನೆ. ಯೇಸು ನಮಗೆ ಬಿಡುಗಡೆ ಕೊಡುವ ದೇವರಾಗಿದ್ದಾನೆ. ಯೇಸು ನಮಗೆ ಸ್ವಸ್ಥತೆ ಕೊಡುವ ದೇವರಾಗಿದ್ದಾರೆ. ನನ್ನ ದೃಷ್ಟಿಸುವಂಥ ದೇವ ಜನರೇ, ನನ್ನ ವೀಕ್ಷಿಸುವಂಥ ದೇವ ಜನರೇ, ನನ್ನ ನೋಡ್ತಾ ಇರುವಂಥ ದೇವ ಮಕ್ಕಳೇ, ಇವತ್ತು ನಿಮಗೆ ಅನಾರೋಗ್ಯದಲ್ಲಿ ಬಳಲ್ತಾ ಇರಬಹುದು. ಆದರೆ ನಾನೊಂದು ಮಾತು ಹೇಳ್ತಾ ಇದ್ದಾನೆ, ಯಾರೆಲ್ಲ ಯೇಸು ಸ್ವಾಮಿ ಬಳಿಗೆ ಬಂದರು, ದೇವ್ರ ವಾಕ್ಯ ಹೇಳ್ತತೆ, ಎಲ್ಲರನ್ನೂ ಯೇಸು ಸ್ವಾಮಿ ಗುಣ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಆತನ ಬಾಸುಂಡೆಗಳಿಂದ ನಮಗೆ ಗುಣ ಮಾಡಿದ್ರ ದೇವ್ರ ವಾಕ್ಯ ಹೇಳ್ತತೆ. ಹಾಗಾದ್ರೆ ಆತನ ಬಾಸುಂಡೆ ಗಾಯಗಳಿಂದ ನಮಗೇನಾಗಿದೆ? ಗುಣವಾಗಿದೆ, ನಮಗೆ ಆರೋಗ್ಯ ಉಂಟಾಗ್ತದೆ. ಪ್ರೈಸ್ ದಿ ಲಾರ್ಡ್. ಶಿಲುಬೆ ಮೇಲೆ ಆತ ನಮಗೋಸ್ಕರ ಏನು ಮಾಡಿದ್ದಾನೆ? ಅನಾರೋಗ್ಯವನ್ನು ಹೊತ್ತಿ ತೀರಿಸಿ ದೇವರು ನಮಗೆ ಆರೋಗ್ಯವನ್ನು ಕೊಟ್ಟಿದ್ದಾರೆ. ಶಿಲುಬೆ ಮೇಲೆ ದೇವಚನರೇ, ದೇವರಿಂದ ನಮಗೆ ಒಡೆಯಲ್ಪಟ್ಟಂಥ ಸಂಬಂಧ ಆದಿ ಕಾಲದಲ್ಲಿ ಏದೆಮ್ ತೋಟದಲ್ಲಿ ಹವ್ವಳು ಮತ್ತು ಆದಮನು ಯೆಹೋವ ದೇವರ ಸಂಚಾರ ಮಾಡ್ತಾ ಇದ್ರು. ಅವರು ಎವ್ರಿಡೇ ಮಾತನಾಡ್ತಾ ಇದ್ರು, ಸಂಭಾಷಣೆ ಮಾತನಾಡ್ತಾ ಇದ್ರು, ಪ್ರೀತಿ ಅನ್ಯೋನ್ಯತೆ ಅಲ್ಲಿತ್ತು. ಯಾವಾಗ ಸೈತಾನನ ಕುಯುಕ್ತಿಯಿಂದ ಹವ್ವಳು ಕೇಳಿ ಆ ಹಣ್ಣನ್ನು ತಿನ್ನಬಾರ್ದು ಅಂತೇಳಿ ದೇವರು ಆಜ್ಞೆ ಮಾಡಿದಂಥ ಆಜ್ಞೆಯನ್ನು ಮೀರಿ ಅವಳೇನು ಮಾಡಿದ್ಲು? ಪಾಪ ಮಾಡಿದ್ಲು. ಆ ಥರ ನೇಮಿತವಾಗಿ ದೇವರಿಗೆ ನಮಗೆ ಸಂಬಂಧ ಏನಾಯ್ತು ಅಂತ ಹೇಳಿದ್ರೆ 2 ಭಾಗವಾಯಿತು. ಹಲ್ಲೆಲೂಯಾ. ಈಚೆ ದೇವರಿದ್ದಾರೆ, ಈಚೆ ಮನುಷ್ಯರ ಸಂತತಿ ಇದೆ. ಹಾಗಾದರೆ ಸೆಂಟ್ರಲ್ ಏನಂತ ಹೇಳಿದ್ರೆ ಗ್ಯಾಪ್ ಇದೆ. ಹಾಗಾದ್ರೆ ನಾವು ದೇವರ ಬಳಿಗೆ ಹೋಗ್ಲಿಕ್ಕಾಗೋದಿಲ್ಲ, ದೇವರು ಸಹ ನಮ್ಮ ಬಳಿಗೆ ಬರ್ಲಿಕ್ಕಾಗೋದಿಲ್ಲ ಅಂತ ಒಂದು ಕಾರ್ಯ ಇತ್ತು. ಆದರೆ ಯೇಸು ಸ್ವಾಮಿ ಲೋಕಕ್ಕೆ ಬಂದು ಹಲ್ಲೆಲೂಯಾ, ಈಚೆ ಮನುಷ್ಯರ ಸೆಂಟ್ರಲ್ಲಿ ಈಚೆ ಮನುಷ್ಯರಿದ್ದಾರೆ, ಈಚೆ ದೇವರಿದ್ದಾರೆ. ಆದರೆ ಯೇಸು ಸ್ವಾಮಿ ತನ್ನ ಶಿಲುಬೆಯನ್ನು ಸೆಂಟ್ರಲ್ ಇಟ್ಟು ನಾವು ನೇರವಾಗಿ ಶಿಲುಬೆಯ ಮೂಲಕ ಕರ್ತನನ್ನು ಸಂಧಿಸಬಹುದು. ಆ ಶಿಲುಬೆಯ ಮೂಲಕ ನಾವು ದೇವರನ್ನು ಸಂಧಿಸಬಹುದು. ಯೋಹಾನ ಬರೆದ ಸುವಾರ್ತೆಯಲ್ಲಿ ದೇವರ ವಾಕ್ಯ ಒಂದು ಹೀಗೆ ಹೇಳ್ತದೆ ದೇವಚನರೇ, 15ನೇ ಅಧ್ಯಾಯದಲ್ಲಿ ಅದರ 5ನೇ ವಚನ ಅಂತ ಎನಿಸ್ತೇನೆ. ಆ 5ನೇ ವಚನದಲ್ಲಿ ಹೀಗೆ ಹೇಳ್ತತೆ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರೇರಿ. ಹಾಗಾದರೆ ನಾವು ಪರಲೋಕಕ್ಕೆ ಹೋಗಬೇಕು, ಹಾಗಾದರೆ ನಾವು ಸುಖದಲ್ಲಿರಬೇಕು, ನಾವು ಸಮಾಧಾನದಲ್ಲಿ ಇರಬೇಕು ಅಂತ ಹೇಳೋದಾದರೆ ನಮಗೆ ಮಿಡ್ಲಲ್ಲಿ ಏನು ಬೇಕಂತ ಇದ್ರೆ ಯೇಸು ಸ್ವಾಮಿ ಬೇಕು. ಯೇಸು ಸ್ವಾಮಿಯ ಮೂಲಕನೇ ನಾವು ತಂದೆ ಬಳಿಗೆ ಹೋಗ್ಲಿಕ್ಕಾಗ್ತದೆ. ಯೇಸು ಸ್ವಾಮಿ ಮೂಲಕನೇ ಸಮಾಧಾನ ಹೊಂದಿಕೊಳ್ಳಿಕ್ಕಾಗ್ತದೆ. ಯೇಸು ಸ್ವಾಮಿ ಮೂಲಕನೇ ನಾವು ಸಮೃದ್ಧಿಯನ್ನು ಹೊಂದಿಕೊಳ್ಳಿಕ್ಕಾಗ್ತದೆ. ಯೇಸು ಸ್ವಾಮಿ ಮೂಲಕ ನಾವು ಪರಲೋಕವನ್ನು ಏನು ಮಾಡಿ ಸ್ವಂತವಾಗಿ ಪಡೆದುಕೊಳ್ಳಿಕ್ಕಾಗ್ತದೆ. ನಮಗೆ ಸುಖ ಸಮಾಧಾನ ಬೇಕು. ದೇವ್ರ ವಾಕ್ಯ ಹೇಳ್ತದೆ, ಹೆತ್ತ ತಾಯಿ
ತನ್ನ ಮೊಲೆ ಕೂಸನ್ನು ಮರೆಯಬಹುದು. ಆದರೆ ಕಲ್ವಾರಿ ಶಿಲ್ಬೆ ದೇವಚನರೇ, ಶಿಲ್ಬೆಯ ಜ್ಞಾನ ಮಾಡುವಾಗ ದೇವ್ರ ವಾಕ್ಯ ಹೇಳ್ತತೆ, ಆತನು ಸ್ವಲ್ಪ ಆತನ ಆ ಬರ್ಚಿ ತಗೊಂಡು ಆತನ ಚುಚ್ಚುವಾಗ, ಆತನ ಪಕ್ಕೆ ಚುಚ್ಚುವಾಗ ದೇವ್ರ ವಾಕ್ಯ ಹೇಳ್ತತೆ, ರಕ್ತ ನೀರು ಹೊರಗೆ ಬಂತಂತ ಹೇಳಿ. ಆತನ ಒಂದು ಹನಿ ರಕ್ತ ಇಲ್ದಂಗೆ ಎಲ್ಲ ರಕ್ತವನ್ನು ಮಾನವ ಕುಲಕ್ಕಾಗಿ ಆತನ ಕೊಟ್ಟಿದ್ದಾನೆ. ಕಾರಣ ಏನು ಗೊತ್ತುಂಟಾ? ನಾವು ಬದುಕಬೇಕು, ನಾವು ಜೀವಿಸಬೇಕು. ಇವತ್ತು ಅಷ್ಟು ಪ್ರೀತಿ ಮಾಡಿದಂಥ ಯೇಸುಗಾಗಿ ನಾವೇನು ಮಾಡ್ತಿದ್ದೇವೆ ಪ್ರೇಯರ್? ಇವತ್ತು ನೋಡಿ, ಗುಡ್ ಫ್ರೈಡೆಯನ್ನು ಆಚರಣೆ ಮಾಡ್ತಾ, ಗುಡ್ ಫ್ರೈಡೆ ಅಂತ ಹೇಳಿದರೆ ಶುಭ ಶುಕ್ರವಾರ. ಸತ್ತಂಥ ಪ್ರತಿಯೊಂದು ಮನೆಯಲ್ಲಿ ದುಃಖ ಇರ್ತತೆ, ಸತ್ತಂಥ ಪ್ರತಿಯೊಂದು ಮನೆಯಲ್ಲಿ ವೇದನೆ ಇರ್ತತೆ. ನೋಡಿ, ಒಂದು ವಾರದಿಂದ ನನ್ನ ಅಣ್ಣ ಒಬ್ಬ ಏನಂದ್ರೆ ಈ ಲೋಕದ ಯಾತ್ರೆಯನ್ನು ಮುಗಿಸಿದ್ರು. ಆ ಲೋಕದ ಯಾತ್ರೆ ಮುಗಿಸುವಾಗ ಆ ಮನೆಯಲ್ಲಿ 3 days ಏನಂದ್ರೆ ಕಣ್ಣೀರಿಂದ ಆ ಮನೆ ತುಂಬಿತ್ತು. ಯಾರೆಲ್ಲ ನಮ್ಮ ಮನೆಗೆ ಬರ್ತಾರೆ ಅವರೆಲ್ಲ ಕೂಗ್ತಾ ಇದ್ರು. ನಮ್ಮ ತಾಯಿ ಕೂಗ್ತಾ ಇದ್ದಾರೆ, ನನ್ನ ಅಣ್ಣಂದಿರು ಕೂಗ್ತಾರೆ, ನನ್ನ ಅಕ್ಕಂದಿರು ಕೂಗ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯಾರೆಲ್ಲ ಹೊರಗಿಂದ ಮನೆ ಒಳಗೆ ಬರ್ತಾರೋ ಅವ್ರು ಸಹ ಕೂಗ್ತಾ ಇದ್ರು. 3 days ಕಣ್ಣೀರು ನಿಲ್ಲೇ ಇಲ್ಲ ಆ ಮನೆಯಲ್ಲಿ. ಹಾಗಾದ್ರೆ ದೇವ್ರ ವಾಕ್ಯ ಹೇಳ್ತತೆ, ಯೇಸು ಸ್ವಾಮಿ ಲೋಕಕ್ಕೆ ಬಂದು ಆತನ ಪ್ರಾಣ ಕೊಟ್ಟಂತ ದಿನ ಯಾವುದು ಗೊತ್ತುಂಟ? ಶುಭ ಶುಕ್ರವಾರ, ಶುಭ ದಿನ. ಯಾಕೆ ಅಂತ ಹೇಳಿದ್ರೆ ಆತನ ದೇವರು ಯೇಸು ಸ್ವಾಮಿ ಒಂದು ಮಾತನ್ನು ಹೀಗೆ ಹೇಳ್ತಾನೆ, ಗೋಧಿ ಕಾಳು ಸಾಯದಿದ್ದರೆ ಅದು ಒಂದೇ ಆಗಿ ಉಳಿಯುವುದು, ಸತ್ತರೆ ಅದು ಬಹು ಫಲ ಕೊಡ್ತದಾನೆ. ಯೇಸು ಸ್ವಾಮಿ ಇಲ್ಲೋ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದು ನನ್ನ ನಿನ್ನ ಬದುಕಿಸಲಿಕ್ಕೋಸ್ಕರ, ನನ್ನ ನಿನ್ನ ಪಾಪಗಳೆಲ್ಲವನ್ನು ಹೊತ್ತು ತೀರಿಸಿದ್ದಾನೆ. ಇವತ್ತು ನಮಗೆ ಬಿಡುಗಡೆ ಬೇಕು, ಇವತ್ತು ನಮಗೆ ಸ್ವಸ್ಥತೆ ಬೇಕು, ಇವತ್ತು ನಮಗೆ ಸಮಾಧಾನ ಬೇಕು. ದೇವಜನರು, ಈ ಲೋಕದಲ್ಲಿರುವಂಥ ಎಲ್ಲ ಪ್ರೀತಿ ಬದಲಾಗ್ಬೋದು. ನಮ್ಮ ಗಂಡನ ಪ್ರೀತಿ ಬದಲಾಗ್ಬೋದು, ಹೆಂಡತಿ ಪ್ರೀತಿ ಬದಲಾಗ್ಬೋದು. ನಾವು ಉಣಿಸಿ ಬೆಳೆಸಿದಂಥ ಒಂದು ಪೊಸಿಷನ್ಗೆ ಒಂದು ಪೋಸ್ಟಲ್ಲಿ ನಮ್ಮ ಮಕ್ಕಳನ್ನ ಇರ್ತವೆ. ಅದೇ ಮಕ್ಕಳು ಏನು ಮಾಡ್ತಾರೆ ಅಂತೇಳಿ ತಂದೆ ತಾಯಿಯನ್ನು ಏನು ಮಾಡ್ತಾರೆ? ತಿರಸ್ಕರಿಸ್ತಾರೆ. ಆ ತಂದೆ ತಾಯಿನ ಹೋಗಿ ಆಶ್ರಮದ ಒಳಗೆ ಹಾಕ್ತಾರೆ. ಆದರೆ ದೇವರ ಪ್ರೀತಿ ಮಾತ್ರ ಬದಲಾಗಿಲ್ಲ ಪ್ರೇಯರೇ. ಕಟ್ಟಿಕೊಂಡು ಬಂದದ ನಮ್ಮ ಹೆಂಡತಿ ಪ್ರೀತಿ ಬದಲಾಗ್ತದೆ. ಅನೇಕ ಜನರ ಮುಂದೆ ನಾವು ಒಡಂಬಡಿಕೆ ಮಾಡಿರ್ತೇವೆ. ಕಷ್ಟ ಆಗಲಿ, ದುಃಖ ಆಗಲಿ, ವೇದನೆ ಆಗಲಿ, ಎಲ್ಲ ಸಮಯದಲ್ಲಿ ನಾನು ನಿನ್ನ ಸಂಗಡ ಇರ್ತೇನೆ. ರೋಗವೇ ಬರಲಿ, ಮರಣವೇ ಬರಲಿ, ನಾನು ನಿನ್ನ ಸಂಗಡ ಮರಣ ಬಂದ ಅದನ್ನು ಅಗಲಿಸಿದ್ರೆ ಮಾತ್ರ ನಾನು ಅಗಲ್ತಾನೆ, ಇಲ್ಲದಿದ್ದರೆ ನಾನು ನಿನ್ನ ಒಟ್ಟಿಗೆನೇ ಇರ್ತೇವೆ ಅಂತೇಳಿ ನೂರಾರು ಜನರ ಮುಂದೆ, ದೇವರ ಸನ್ನಿಧಾನದಲ್ಲಿ, ಸೇವಕರ ಮುಂದೆ, ಹಲ್ಲೆಲೂಯಾ, ಸತ್ಯವೇದವನ್ನು ನೋಡಿ ನಾವೇನು ಮಾಡ್ತೇವೆ? ಮಾತು ಕೊಡ್ತೇವೆ. ಎಷ್ಟು ಜನರ ಪ್ರೀತಿ ಬದಲಾಗಲಿಲ್ಲ. ಲಕ್ಷಾಂತರ ಗಟ್ಟಲೆ ಹಣವನ್ನು ಖರ್ಚು ಮಾಡಿ ಮದುವೆ ಆದಂಥವ್ರ ಪ್ರೀತಿ, ಮದುವೆ ಆದಂಥ ಮದುವೆ ಇವತ್ತು ಎಷ್ಟೋ ಮದುವೆ 1 ವರ್ಷದ ಒಳಗೆ ಏನಾಗಿದೆ? 2 ಭಾಗವಾಗಿ ಮಾರ್ಪಟ್ಟಿದೆ. ಹಲ್ಲೆಲೂಯಾ. ಆದರೆ ನಾನು ಒಂದು ಹೇಳ್ತೇನೆ, ಕ್ರಿಸ್ತನ ಪ್ರೀತಿ ಯಾವತ್ತೂ ಬದಲಾಗುವುದಿಲ್ಲ ಪ್ರೇಯರೇ. ಕ್ರಿಸ್ತನ ಪ್ರೀತಿ ಬದಲಾಗುವುದಿಲ್ಲ. ನೀನು ಎನಿಸ್ಬೇಡಿ, ಯಾರು ನನ್ನ ಪ್ರೀತಿ ಮಾಡ್ತಾ ಇಲ್ಲಲ್ವಾ, ಯಾರು ನನ್ನೊಂದಿಗೆ ಇಲ್ಲಲ್ವಾ, ಯಾರು ನನ್ನನ್ನು ಏನಂತ ಕೇಳೋರಿಲ್ಲ, ಯಾರು ನನ್ನ ಕೇರ್ ಮಾಡೋರಿಲ್ಲ, ಯಾರು ನನ್ನನ್ನು ಸಂತೈಸೋರಿಲ್ಲ, ಯಾರು ನನ್ನ ಬಲಪಡಿಸೋರಿಲ್ಲ, ಯಾರು ನನ್ನ ನಡೆಸೋರಿಲ್ಲ ಅಂತೇಳಿ ಕಣ್ಣೀರಿಡುವಂಥ ಪ್ರಿಯ ಸಹೋದರ ಸಹೋದರಿಯೇ, ದೇವರು ನಿಮ್ಮನ್ನೇ ನೋಡಿ ಹೇಳ್ತಿದ್ದಾರೆ, ಮಗಳೇ ನಿನ್ನ ಜೊತೆಯಾಗಿ ನಾನಿದ್ದೆ, ನೀನು ಎನಿಸ್ಬೇಡ ಯಾರೂ ಇಲ್ಲ ಅಂತೇಳಿ. ನಾನು ನಿನ್ನ ಜೊತೆಯಲ್ಲಿದ್ದೇನೆ. ನಾನು ದೇವ್ರ ವಾಕ್ಯ ಹೇಳ್ತತೆ, ನಾನು ಯೆರೆಮೀಯ ಬರೆದ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ ಅದರ 3ನೇ ವಚನದಲ್ಲಿ, ದ ಬುಕ್ ಆಫ್ ಜೆರೆಮಿಯಾ ಚಾಪ್ಟರ್ 31 ವರ್ಸ್ 3 ಅಲ್ಲಿ ದೇವರ ವಾಕ್ಯ ಹೇಳ್ತತೆ, ನಾನು ನಿನ್ನನ್ನು ಪ್ರೀತಿ ಮಾಡಿದ್ದು ಶಾಶ್ವತವಾದ ಪ್ರೀತಿ. ಹಲ್ಲೆಲೂಯಾ. ಆದ ಕಾರಣ ನಿನ್ನ ಮೇಲೆ ಮಮತೆ ಹಗ್ಗದಿಂದ ನಿನ್ನ ಸೆಳೆದುಕೊಂಡಿದ್ದೇನೆ ಅಂತ ದೇವರ ವಾಕ್ಯ ಹೇಳ್ತದೆ. ಜನರೇ, ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದು ಇವತ್ತು ನಾಳೆ ಅಳೆಯದಂತಲ್ಲ. ಹಲ್ಲೆಲೂಯಾ. ಇವತ್ತು ನಮ್ಮ ಹತ್ರ ಹಣ ಇರುವಾಗ ನಮ್ಮ ಫ್ರೆಂಡ್ಸ್ ಇರ್ತಾರೆ. ಎಷ್ಟೋ ಜನ ಫ್ರೆಂಡ್ ಬರ್ತಾರೆ ನಮಗೆ. ಹಣ ಇರುವಾಗ ಪರ್ಸ್ ತುಂಬಿರ್ತದೆ, ಜೇಬ್ ತುಂಬಿರ್ತದೆ, ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಹಣ ಇರ್ತದೆ, ಎಷ್ಟೋ ಫ್ರೆಂಡ್ಸ್ ಬರ್ತಾರೆ. ಇಲ್ಲದಿದ್ರೆ ನನ್ನ ಹತ್ರ ಅಂದ ಚಂದ ಇರುವಾಗ ಅನೇಕ ಜನಗಳು ನನ್ನ ಹಿಂದೆ ಬರ್ತಾರೆ. ಆದ್ರೆ ಹಲ್ಲೆಲೂಯಾ, ನಿನ್ನ ಹತ್ರ ಹಣ ಇಲ್ದಾಗ, ನಿನ್ನ ಪರ್ಸ್ ಖಾಲಿ ಆದಾಗ, ಜೇಬ್ ಖಾಲಿ ಆದಾಗ, ಬ್ಯಾಂಕ್ ಬ್ಯಾಲೆನ್ಸ್ 0 ಆದಾಗ ನಿನ್ನೊಂದಿಗೆ ಯಾರು ಮಾತಾಡಿರಲ್ಲ. ನಿನ್ನ ಏನಂತ ಅನಾರೋಗ್ಯದಿಂದ ಒಳಗಾಗಿ ಹಾಸ್ಪಿಟಲಲ್ಲಿ ಏನಂದ್ರೆ ಮನೆಯಲ್ಲಿ ನೀನು ಮಲಗುವಾಗ ನಿನ್ನ ಸಂತೈಸ್ಲಿಕ್ಕೆ ಯಾರು ಬರದೇ ಇರ್ಬೋದು.
ಆದರೆ ಒಂದು ಹೇಳ್ತಾನೆ ದೇವಚನರೇ, ಆದರೆ ನಿನ್ನನ್ನು ಸಂತೈಸುವಂಥ ಒಬ್ಬರು ದೇವರಿದ್ದಾರೆ, ನಿನ್ನ ಪ್ರೀತಿ ಮಾಡುವಂಥ ಒಬ್ಬರು ದೇವರಿದ್ದಾರೆ. ತಾಯಿಯ ಮರ್ತೃ ಸಹ ಮರೆಯದ ಒಂದು ದೇವರಿದ್ದಾರೆ, ಗಂಡನ ಮರ್ತೃ ಮರೆಯದ ದೇವರಿದ್ದಾರೆ, ಮಕ್ಕಳ ಮರ್ತೃ ಮರೆಯದಂತ ಒಂದು ದೇವರಿದ್ದಾರೆ, ಹೆಂಡತಿ ಮರ್ತೋದ್ರೂ ಸಹ ನಿನ್ನನ್ನು ಮರೆಯದಂತ ಒಂದು ದೇವರಿದ್ದಾರೆ. ಆ ದೇವರು ನಿನ್ನ ಕೊನೆಯವರೆಗೆ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಆತನ ಬಳಿಗೆ ಬಾ, ಶಿಲುಬೆ ನೆರಳಿಗೆ ಬಾ, ಶಿಲುಬೆ ಬಳಿಗೆ ಬಾ, ಶಿಲುಬೆಯನ್ನು ದೃಷ್ಟಿಸು. ಕೀರ್ತನೆ ಬರೆದ ಪುಸ್ತಕ 34ನೇ ಅಧ್ಯಾಯದಲ್ಲಿ 5ನೇ ವಚನ ಅಂತ ಎನಿಸ್ತಾನೆ. ಅದರಲ್ಲಿ ಒಂದು ಮಾತು ಹೀಗೆ ಹೇಳ್ತತೆ, ಆತನನ್ನು ದೃಷ್ಟಿಸಿದವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ ಅಂತೇಳಿ. ಆತನ ದೃಷ್ಟಿಸಿದವರ ಮುಖ, ಆತನ ನೋಡುವವರ ಮುಖ, ಯಾರೆಲ್ಲ ಶಿಲುಬೆಯನ್ನು ದೃಷ್ಟಿಸ್ತವರೋ ಅವ್ರ ಮುಖ ಒಂದು ದಿನ ಸಹ ಅವಮಾನಗೇಡೆ ಆಗೋದಕ್ಕೆ, ಅವ್ರ ಮುಖ ತಗ್ಗಿಸಲಿಕ್ಕೆ ನನ್ನ ಕರ್ತನ ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಅನೇಕ ಸಂಗತಿಗಳು ನೋಡಬೇಕು, ಅನೇಕ ಜನರ ಟೆಸ್ಟಿಮನಿ ಆಗಿ ಅವ್ರ ಸಾಕ್ಷಿಯಾಗಿ ನಾವು ಕೊಡಬಲ್ಲೆ. ಯಾಕಂತ ಹೇಳಿದರೆ ಕರ್ತನ ನಂಬುದವನು ಎಂದಿಗೂ ಆಶಾಭಂಗ ಪಡುವುದೇ ಇಲ್ಲದ ದೇವ್ರ ವಾಕ್ಯ ಹೇಳ್ತತೆ. ಕರ್ತನನ್ನು ಯಾರೆಲ್ಲ ನಂಬಿದ್ದ ಒಂದು ದಿವಸ ದೇವಚನರೇ, ದೇವರ ವಾಕ್ಯ ಹೇಳ್ತತೆ, ದೇವರನ್ನು ಆದುಕೊಂಡಂತ, ದೇವರನ್ನು ಸ್ತುತಿಸುವಂತ, ದೇವರನ್ನು ಘನಪಡಿಸುವಂತ ಒಂದು ವ್ಯಕ್ತಿ ಹಳೆ ಒಡಂಬಡಿಕೆ ಇದ್ದ. ಆತನ ಹೆಸರು ದಾವೀದ ಅಂತ ಹೇಳಿ ಆತನ ಹೆಸರು. ಆತನ ತಂದೆಗೆ ಕೆಲವು ವಾಕ್ಯಗಳು ಹೇಳ್ತದ, ಮಕ್ಕಳು 8 ಮಕ್ಕಳು ಇರ್ತಾರ ಅಂತ ಹೇಳಿ. ಹಾಗೆ 8 ಮಕ್ಕಳಲ್ಲಿ ಕೊನೆಯ ಮಗ ದಾವೀದನು. ತಂದೆ 7 ಮಕ್ಕಳನ್ನು ಸಹ ಪ್ರೀತಿ ಮಾಡಿರ್ತಾರೆ, ಆದರೆ ಈ ಮಗನನ್ನು ಅಷ್ಟೊಂದು ಪ್ರೀತಿ ಮಾಡ್ತಾ ಇರಲ್ಲ. ತಂದೆ ಪ್ರೀತಿ ಇಲ್ಲ, ತಾಯಿ ಪ್ರೀತಿ ಇಲ್ಲ, ಅಣ್ಣಂದಿರ ಪ್ರೀತಿ ಇಲ್ಲ, ಎಲ್ಲರ ಪ್ರೀತಿ ಇಲ್ಲದೆ ಈತನ ಯಾರ ಪ್ರೀತಿಯಲ್ಲಿ ಬೆಳೀತಾ ಇದ್ದಾನೆ ಅಂತ ಹೇಳಿದ್ರೆ, ಕಾಡಲ್ಲಿ ಏನಂದ್ರೆ ಕುರಿಗಳ ಮೇಯಿಸ್ಕೊಂಡು ದೇವರ ಪ್ರೀತಿಯಲ್ಲಿ ಈತನ ಬೆಳೀತಾ ಇದ್ದಾನೆ. ಒಂದು ದಿವಸ ಸಾಮುವೇಲ ಒಂದು ಮಾತನ್ನು ಹೇಳ್ತಾನೆ. ಅವರು ದಾವೀದನ ತಂದೆಗೆ ಹೇಳ್ತಾನೆ, ನೋಡಿ ನೀನು ನಿನ್ನ ಕುಟುಂಬದವರು ಎಲ್ಲರೂ ದೇವರನ್ನ ಆರಾಧನೆ ಮಾಡ್ಲಿಕ್ಕೋಸ್ಕರ ಬೆಟ್ಟಕ್ಕೆ ಹತ್ತಿ ಬನ್ನಿ ನಾಳೆ ದಿನದಲ್ಲಿ ಅಂತೇಳಿ. ಎಲ್ಲರೂ ಹೋಗ್ತಾರೆ, ಆದ್ರೆ ದಾವೀದನ್ ಮಾತ್ರ ಯಾರಿಗೂ ಸಹ ನೆನಪಾಗುವುದಿಲ್ಲ. ದಾವೀದನ್ ಮರ್ತು ಬಿಟ್ಬಿಟ್ಟಿದ್ದಾರೆ. ನಂಗೆ ಇನ್ನೊಬ್ಬ ಮಗ ಇದನ್ನಲ್ಲ, ಅವನು ಕುರಿ ಕಾಯ್ಲಿಕ್ಕೆ ಹೋಯ್ದು ಅವನನ್ನು ಸಹ ಕರಿ ಕರೆಸುವ, ಅವನು ಸಹ ದೇವರನ್ನು ಬಂದು ಆರಾಧನೆ ಮಾಡಲಿ ಅಂತ ಹೇಳಿ ತಂದೆಗೆ ಸಹ ಜ್ಞಾಪಕ ಇಲ್ಲ. ನಾನೊಂದು ವಿಷಯ ಹೇಳ್ತಾನೆ, ಸರಿಯಾಗಿ ಕೇಳ್ರಿ. ನಿನ್ನನ್ನು ಯಾರ ಜ್ಞಾಪಕದಲ್ಲಿ ಇಲ್ಲದಿದ್ರು ಸಹ ಕರ್ತನ ದೃಷ್ಟಿ ಮೇಲೆ ನೀನಿದೀಯಾ, ಕರ್ತನ ಜ್ಞಾಪಕದಲ್ಲೇ ನೀನಿದೀಯಾ. ಹಲ್ಲೆಲೂಯಾ. ನೀನು ಎನಿಸ್ತಾ ಇದೆಯಾ ಅವ್ರು ನನ್ನನ್ನು ನೋಡಲಿಲ್ಲ, ಇವ್ರು ನನ್ನನ್ನು ನೋಡಲಿಲ್ಲ ಅಂತೇಳಿ. ಆದರೆ ಕರ್ತ ನೀನು ಮಾಡುವಂಥ ಕೆಲಸವನ್ನು ನೋಡ್ತಾ ಇದ್ದಾರೆ, ನೀನು ಮಾಡುವಂಥ ಸೇವೆಯನ್ನು ನೋಡ್ತಾ ಇದ್ದಾರೆ, ನೀನು ಮಾಡುವಂಥ ಪ್ರಯಾಸವನ್ನು ದೇವರು ನೋಡ್ತಾ ಇದ್ದಾರೆ. ಒಂದಿಲ್ಲ ಒಂದು ದಿನ ನಿನ್ನನ್ನು ಉನ್ನತ ಸ್ಥಾನಕ್ಕೆ ನನ್ನ ಕರ್ತನ ತೆಗೆದುಕೊಂಡು ಬಂದೇ ಬರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಎನಿಸ್ತಾ ಇರ್ವಿ, ಯಾರು ನನ್ನ ದೃಷ್ಟಿಸ್ತಾ ಇಲ್ಲ. ದಾವೀದನಲ್ಲಿ ಹೇಳ್ತಿದ್ದೇವ್ರೇ, ನನ್ನ ಕುಟುಂಬ ಎಲ್ಲ ದೇವರ ಆರಾಧನೆ ಮಾಡ್ಲಿಕ್ಕೆ ಹೋಗಿದೆ, ನನ್ನನ್ನು ನೋಡೋರು ಯಾರು ಇಲ್ಲ, ನನಗೆ ಕರುಣಿಸೋರು ಯಾರು ಇಲ್ಲ. ಸಾಮೂವೇಲ ಹೇಳಿದ, ದೇವರು ಆತನ ಆರಿಸಿಕೊಂಡಂತ. ಸಾಮೂವೇಲ ಆಲೋಚನೆ ಮಾಡ್ತಾ ಇದ್ದಾನೆ, ಎಲಿಯಾಬ ನೋಡು ಇವನ ದೇವರು ಆರಿಸಿಕೊಂಡವನು ಅಂತೇಳಿ. 7 ಜನ ಸಹ ಬರ್ತಾರೆ, ಯಾರು ದೇವ್ರು ಹೇಳಿದ್ರು ನಾನು ಯಾರನ್ನ ಆರಿಸಿಕೊಳ್ಳಿಲ್ಲ ಅಂತೇಳಿ. ಅದಕ್ಕೆ ಸಾಮೂವೇಲ ಹೋಗಿ ತನ್ನ ತಂದೆ ದಾವೀದನ ತಂದೆ ಹತ್ರ ಕೇಳ್ತಾನೆ, ಅಯ್ಯ ನಿಂಗೆ ಇಷ್ಟ ಮಕ್ಕಳ ಇನ್ನೂ ಯಾರಾದರೂ ಇದ್ದಾರ ಅಂತೇಳಿ. ಅದಕ್ಕೆ ತಂದೆ ಅದು ಇನ್ನೂ ಒಬ್ಬ ಇದ್ದಾನೆ, ಅವನು ಚಿಕ್ಕ ಹುಡುಗ, ಎಲ್ಲಿದ್ದಾನೆ? ಕುರಿ ಕಾಯ್ಲಿಕ್ಕೆ ಹೋಗಿದ್ದಾನೆ. ಸಾಮೂವೇಲ ಒಂದು ಮಾತನ್ನು ಹೇಳಿದ್ರು, ಆತನ ಬರುವವರೆಗೆ ನಾವು ಊಟ ಮಾಡಲಿಕ್ಕಿಲ್ಲ. ಎಲ್ಲಿ ಹೋಗಿದ್ದಾರೆ? ಬೆಟ್ಟದ ಮೇಲೆ ಹೋಗಿದ್ದಾರೆ. ಯಜ್ಞ ಅರ್ಪಿಸಿದ್ರೆ ಅಡುಗೆ ಎಲ್ಲ ರೆಡಿ ಆಗಿದೆ, ಆದರೆ ಅಲ್ಲಿ ಏನಿಲ್ಲ. ಊಟ ಮಾಡ್ಬೇಕಂತ ಹೇಳಿದ್ರೆ ಯಾರು ಬರಬೇಕೀಗ? ಯಾವ ಜನರು ನಿನ್ನನ್ನು ದೂರ ಇಟ್ಟರು ಅದೇ ಜನರು ನಿನಗೋಸ್ಕರ ವೇಟ್ ಮಾಡ್ತಾರೆ, ನಿನಗೋಸ್ಕರ ಕಾದುಕೋತಾರೆ. ಅವರ ಬಂದರೆ ಈ ಕೆಲಸ ಆಗ್ತದೆ ಅಂತೇಳಿ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ದೇವರು, ಎಷ್ಟು ಒಳ್ಳೆ ದೇವರು. ದೇವ್ರ ವಾಕ್ಯ ಹೇಳ್ತತೆ, ದೇವರು ಯೇಸುಸ್ವಾಮಿ ಲೋಕಕ್ಕೆ ಬಂದಿದ್ದು ತಳ್ಳಲ್ಪಟ್ಟಂಥವರನ್ನು, ಹಲ್ಲೆಲೂಯಾ, ಯಾವುದಕ್ಕೂ ಯೋಗ್ಯತೆ ಇಲ್ಲದಂಥವರನ್ನು, ಹಾಳಾದಂಥವರನ್ನು ದೇವರು ಹುಡುಕಿ ಬಂದಿದ್ದಾನಂತ ದೇವ್ರ ವಾಕ್ಯ ಹೇಳ್ತತೆ. ನಾನು ನೀತಿವಂತರು ಹುಡುಕ್ಲಿಕ್ಕೆ ಬರಲಿಲ್ಲ, ಅನೀತಿವಂತರನ್ನು ಹುಡುಕ್ಲಿಕ್ಕಾಗಿ ನಾನು ಬಂದಿದ್ದೇನೆ. ಯೇಸುಸ್ವಾಮಿ ಪ್ರೀತಿ ಅಂತದಂತೆ, ಆ ಕಲ್ವಾರಿ ಶಿಲ್ವೆ ಪ್ರೀತಿ ಅಂತದಂತ ಹೇಳಿದ್ರೆ, ಆತನು ಪಾಪಿಗಳಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆ ಶಿಲುಬೆಯ ಆ ವ್ಯಾಲ್ಯೂ ಇವತ್ತು ಅನೇಕ ಜನಗಳಿಗೆ ಗೊತ್ತಿಲ್ಲ. ಅದಕ್ಕೆ ಯೇಸುಸ್ವಾಮಿ ಬಳಿಗೆ ಬರ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಸುಖ, ಸಮಾಧಾನ, ನೆಮ್ಮದಿ, ಬಿಡುಗಡೆ ಬೇಕಂತ ಹೇಳಿದ್ರೆ ಯಾರ ಬಳಿಗೆ ಬರಬೇಕು? ಯೇಸುಸ್ವಾಮಿ ಬಳಿಗೆ ಬರಬೇಕು. ಅದಕ್ಕೆ ದೇವ್ರ ವಾಕ್ಯ ಹೇಳ್ತತೆ, ಅಯ್ಯ
ನಾನು ನಿನ್ನ ಜೀವಿತದಲ್ಲಿ ಆಲೋಚನೆ ಯೆರೆಮೀಯ ಬರೆದ ಪ್ರವಾದನೆಗಂತ 29ನೇ ಅಧ್ಯಾಯ 11ನೇ ವಚನದಲ್ಲಿ ದ ಬುಕ್ ಆಫ್ ಜೆರೆಮಿಯಾ ಚಾಪ್ಟರ್ 29 ವರ್ಸ್ 11ನಲ್ಲಿ ನಾನು ನಿನ್ನ ಜೀವಿತದಲ್ಲಿ ಆಲೋಚನೆ ಮಾಡಿರುವಂಥ ಆಲೋಚನೆ ಅದು ಅಹಿತವಾದ ಆಲೋಚನೆ ಅಲ್ಲ, ಹಿತವಾದ ಆಲೋಚನೆ. ಈ ಲೋಕದಲ್ಲಿ ನಮ್ಮನ್ನೆಲ್ಲರೂ ಕೈ ಬಿಡ್ತಾರೆ, ಆದರೆ ಯೇಸು ಮಾತ್ರ ಯಾವತ್ತೂ ಕೈ ಬಿಡುವುದಿಲ್ಲ. ಒಂದು ಸಂಗತಿ ಹೇಳಿ, ಯೇಸುವಿನ ಪ್ರೀತಿಯ ಬಗ್ಗೆ ಒಂದು ಸಂಗತಿ ಹೇಳಿ ಹಲ್ಲೆಲೂಯಾ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾನೆ. ಪ್ರೈಸ್ ಲಾರ್ಡ್. ಒಂದು ಸಂಗತಿ ಏನಾಗಿದೆ ಅಂತ ಹೇಳಿದರೆ, ಒಂದು ದಿವಸ ಒಂದು ತಂದೆ ಮಗಳು ಒಂದು ಏನಂದರೆ ಬಜಾರ್ ಅಂತ ಹೇಳ್ಬೋದು, ಅಥವಾ ಮಾರ್ಕೆಟ್ ಅಂತ ಹೇಳ್ಬೋದು, ಅಥವಾ ಇನ್ನೂ ಕೆಲವು ಕಡೆ ಏನಂತ ಸಿಟಿ ಅಂತ ಹೇಳ್ತಾರೆ, ಸಿಟಿಗೆ ಹೋಗಿದ್ರು ಅಂತ ಹೇಳ್ತಾರೆ, ಅಥವಾ ಸಂತೆಗೆ ಹೋಗಿದ್ರು ಅಂತ ಹೇಳ್ತಾರೆ. ಹೀಗೆ ತಂದೆ ಮಗಳು ಏನಂತ ಅವ್ರ ಮನೆಯಿಂದ ಸಿಟಿಗೆ ಹೋಗ್ತಾರೆ, ಅಂದರೆ ಶಾಪಿಗೆ ಹೋಗ್ತಾರೆ. ಆ ಶಾಪಿಂಗ್ ಮಾಲಲ್ಲಿ ಒಂದು ದೊಡ್ಡ ಮಾಲ್ ಇತ್ತು. ಆ ಮಾಲಲ್ಲಿ ಏನಂತ ಹೇಳಿದ್ರೆ ಒಂದು ಗೊಂಬೆಗೆ ಒಂದು ನಕ್ಲೆಸನ್ನು ಹಾಕಿದ್ರು, ಒಂದು ಸರವನ್ನು ಹಾಕಿದ್ದನ್ನು ನೋಡ್ತಾಳೆ. ಯಾರು? ಮಗಳು ನೋಡ್ತಾಳೆ. ಡ್ಯಾಡಿ ಆ ನಕ್ಲೆಸ್ ನಂಗೆ ತುಂಬ ಇಷ್ಟ ಆಯ್ತು, ಬೇಕು ಡ್ಯಾಡಿ ಅಂತೇಳಿ. ಡ್ಯಾಡಿ ಹೇಳ್ತಾರೆ ಬೇಡಮ್ಮ ಅದು ಅಂತೇಳಿ. ಆದರೆ ಇಲ್ಲ ಡ್ಯಾಡಿ ಅದು ನಂಗೆ ತುಂಬ ಚೆನ್ನಾಗಿ ಕಾಣ್ತಿದೆ, ಒಂದು ಸರಿ ನೋಡುವ ಡ್ಯಾಡಿ, ಅದನ್ನು ಒಂದು ಸರಿ ನೋಡುವ ಡ್ಯಾಡಿ. ಇವ್ರು ಮಾತನಾಡುತ್ತಿರುವಾಗಲೇ ಆ ಅಂಗಡಿಯ ವ್ಯಕ್ತಿ ಬರ್ತಾನೆ. ಬಂದು ಸರ್ ನಿಮಗೆ ಅದು ಬೇಕಾ ಸರ್? ಅದ್ರ ಬೆಲೆ 500 ರೂಪಾಯಿ ಸರ್, ಒಳ್ಳೆ ಕಾಣ್ತದೆ ಸರ್, ಇವು ತುಂಬ ಒಳ್ಳೆ ಕ್ವಾಲಿಟಿ ಸರ್, ಹಾಗೆ ಈಗ ಅಂತ ಹೇಳ್ತಾರೆ. ಮಗಳಿಗೆ ಸಹ ತುಂಬ ಉತ್ಸಾಹ ಆಗ್ತಿದೆ, ಡ್ಯಾಡಿ ಅದು ನಂಗೆ ಬೇಕು ಬೇಗ. ಡ್ಯಾಡಿಗೇನೋ ಕೊಡ್ಲಿಕ್ಕೆ ಮನಸ್ಸಿಲ್ಲ, ಆದರೂ ಸಹ ತೊಂದರೆ ಇಲ್ಲ ಬಿಡು, ಮಗಳು ಕೇಳ್ತಾ ಇದ್ದಾಳ ಅಂತೇಳಿ ಆತನ ಕೊಡ್ಲಿಕ್ಕಾಗಿ ಮನಸ್ಸು ಮಾಡ್ತಾನೆ. ಆ ಅಂಗಡಿಯವನು ಹೇಳ್ತಾನೆ, ಸರ್ ತಗೊಳ್ಳಿ ಸರ್, ಅದ್ರ ಬೆಲೆ 500 ರೂಪಾಯಿ, ಆದರೂ ನಾನು ನಿಮಗೋಸ್ಕರ 350 ರೂಪೀಸ್ ಅಂದರೆ 350 ರೂಪಾಯಿಗೆ ನಾನು ಅದನ್ನು ನಿಮಗೆ ಕೊಡ್ತೇನೆ ಅಂತೇಳಿ. ಆ ಸರವನ್ನು ಅಥವಾ ಆ ಚೈನ್ ಅಂತ ಹೇಳ್ಬೋದು, ಏನೋ ನಕ್ಲೆಸ್ ಅಂತ ಹೇಳ್ಬೋದು, ಅದನ್ನು ತೆಗೆದುಕೊಂಡು ಬಂದು ಮಗಳು ಕೊಡ್ತಾಳೆ. ಮಗಳು ಇದನ್ನು ಹಾಕಿಕೊಂಡು ತುಂಬ ಸಂತೋಷ. ಓ ಡ್ಯಾಡಿ, ನನ್ನ ಡ್ಯಾಡಿ ಏನು ಕೊಟ್ಟಿದ್ದಾರೆ, ನಂಗೆ ನಕ್ಲೆಸ್ ಕೊಟ್ಟಿದ್ದಾರೆ ನೋಡಿ, ನಂಗೆ ನಕ್ಲೆಸ್ ನೋಡಿ ಅಂತೇಳಿ ಊರು ತುಂಬ ಎಲ್ಲ ಮಕ್ಕಳ ಒಟ್ಟಿಗೆ ನೋಡಿ ನನ್ನ ಡ್ಯಾಡಿ ನಂಗೆ ನಕ್ಲೆಸ್ ಕೊಟ್ಟಿದ್ದಾರೆ, ನಂಗೆ ನಕ್ಲೆಸ್ ತೆಗೆದು ಕೊಟ್ಟಿದ್ದಾರೆ ಅಂತೇಳಿ. ಹಾಗೆ ಸ್ಕೂಲಲ್ಲಿ ಸಹ ನೋಡುವಾಗ ಎಲ್ಲರೂ ಇಷ್ಟಪಟ್ಟರು. ಏನು ಸೂಪರ್ ಕಾಣ್ತಾ ಇದೆ ಕಣೆ ನಿನಗೆ, ಓ ಒಳ್ಳೆ ಕಾಣ್ತಾ ಇದೆ ಕಣೆ, ತುಂಬ ಗೊಂಬೆ ಕಂಡಂಗೆ ಕಾಣ್ತಾ ಇದ್ದೀವಿ ನಕ್ಲೆಸಲ್ಲಿ ನೀನು ಅಂತೇಳಿ. ಹಾಗೆ ಅವಳು ಆ ನಕ್ಲೆಸನ್ನು ತುಂಬ ಪ್ರೀತಿ ಮಾಡಿದ್ಲು. ತುಂಬ ಪ್ರೀತಿ ಮಾಡುವಾಗ ಒಂದು ದಿವಸ ಅವರು ಡ್ಯಾಡಿ ಹೇಳ್ತಾರೆ, ಮಗಳೇ ನೀನು ನನ್ನ ಪ್ರೀತಿ ಮಾಡ್ತೆ. ಡ್ಯಾಡಿ ನಾನು ನಿನ್ನ ಪ್ರೀತಿ ಮಾಡಿದೆ, ಏನಾದರೂ ನಾನು ಕೇಳಿದ್ರೆ ಕೊಡ್ತೀಯ ಮಗಳೇ? ಖಂಡಿತ ಡ್ಯಾಡಿ, ಏನಾದರೂ ನಾನು ಕೇಳಿದ್ರೆ ಕೊಡ್ತೇನೆ ಅಂತೇಳಿ. ಅದಕ್ಕೆ ಡ್ಯಾಡಿ ಹೇಳಿದ್ರು, ಹಾಗಾದ್ರೆ ನಿನ್ನ ಹತ್ರ ನಕ್ಲೆಸ್ ಉಂಟಲ್ಲ, ಆ ನಕ್ಲೆಸ್ ಕೊಡು ನನಗೆ ಅಂತೇಳಿ. ತುಂಬ ಪ್ರೀತಿ ಮಾಡಿದ್ದನ್ನು ನಕ್ಲೆಸನ್ನು ಮಗಳು ಹೇಳ್ತಾಳೆ, ಡ್ಯಾಡಿ ಇದನ್ನು ಕೊಡೋದಿಲ್ಲ ಡ್ಯಾಡಿ, ನಿಂಗೆ ಗೊತ್ತುಂಟಲ್ಲ ಇದನ್ನು ನಾನು ತುಂಬ ಪ್ರೀತಿ ಮಾಡಿದ್ದೇನೆ ಅಂತೇಳಿ, ಆದ ಕಾರಣ ಇದನ್ನು ನಾನು ಕೊಡೋದಿಲ್ಲ. ಮಗಳೇ ಕೊಡು ಮಗಳೇ, ನನಗೆ ಬೇಕದು ಅಂತೇಳಿ. ಅದು ಕೊಡಲಿಲ್ಲ. ಡ್ಯಾಡಿ ಎವ್ರಿಡೇ ಮಗಳೇ ಆ ನಕ್ಲೆಸ್ ಕೊಡು ಅಂತೇಳಿ ಇದು ಎವ್ರಿಡೇ ಕೇಳುವಾಗ ಮಗಳು ಕೊಡ್ತಾ ಇಲ್ಲ. ಹೀಗೆ ದಿನ ಕೇಳುವಾಗ ಇವಳು ಏನಂತ ಹೇಳಿದ್ರೆ ಡ್ಯಾಡಿ ಒಟ್ಟಿಗೆ ಮಾತನಾಡೋದೇ ಬಿಟ್ಬಿಟ್ಲು. ಡ್ಯಾಡಿದು ಇವಳದು ರಿಲೇಷನ್ ಏನಾಯ್ತು ಅಂತ ಹೇಳಿದರೆ 2 ಭಾಗವಾಯಿತು. ಕೆಲವು ತಿಂಗಳುಗಳಾಯಿತು, ಕೆಲವು ದಿನಗಳಾಯಿತು, ಕೆಲವು ತಿಂಗಳುಗಳಾದ ನಂತರ ಆ ಮಗಳಿಗೊಂದು ಆಲೋಚನೆ ಬರ್ತತೆ, ಯಾಕೆ ನನ್ನ ಡ್ಯಾಡಿ ನನ್ನೊಟ್ಟಿಗೆ ಮಾತಾಡ್ತಾರೆ, ಯಾಕೆ ನನ್ನ ಡ್ಯಾಡಿ ಒಟ್ಟಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ? ಹಾಗಾದ್ರೆ ನನ್ನನ್ನು ಡ್ಯಾಡಿ ಸಂಬಂಧವನ್ನು ಬೇರ್ಪಡಿಸಿದ್ದು ಯಾವುದು? ಈ ನಕ್ಲೆಸ್ ತಾನೆ, ಈ ಸರ ತಾನೆ, ಈ ಚೈನ್ ತಾನೆ. ಹಾಗಾದರೆ ನಾನು ಇದನ್ನು ಏನು ಮಾಡ್ತೇನೆ ಅಂತ ಹೇಳಿದ್ರೆ ಡ್ಯಾಡಿಗೆ ವಾಪಸ್ ಕೊಡ್ತೇನೆ. ಇದರ ಮೂಲಕ ನನ್ನ ಡ್ಯಾಡಿ 6 ತಿಂಗಳಿಂದ ಮಾತನಾಡ್ತಾ ಇಲ್ಲ ನನ್ನೊಟ್ಟಿಗೆ, ನಾನು ಡ್ಯಾಡಿ ಒಟ್ಟಿಗೆ ಹೋಗಲಿಕ್ಕೆ ನನಗೆ ಆಗ್ತಾ ಇಲ್ಲ ಅಂತೇಳಿ. ಒಂದು ದಿವಸ ಬಂದ ಕಾಸು ಮಗಳು ಕೊಡ್ತಾಳೆ ಡ್ಯಾಡಿಗೆ, ಡ್ಯಾಡಿ ನೀವು ನನಗೆ ಸಾರಿ ಡ್ಯಾಡಿ, ಇಷ್ಟು ದಿನ ನಮ್ಮನ್ನು ಇಬ್ಬರನ್ನು ಬೇರ್ಪಡಿಸಿದಂಥ ಇದು ನಕ್ಲೆಸ್ ಅಲ್ಲ ಡ್ಯಾಡಿ, ಇದು ನೀನು ತಗೋ ಡ್ಯಾಡಿ, ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ ಅಂತೇಳಿ. ಯಾವಾಗ 350 ರೂಪಾಯಿ 350 ರೂಪೀಸ್ ನಕ್ಲೆಸ್ ಏನಂತಿದ್ರೆ ಮಗಳು ತಂದೆ ಕೊಡ್ತಾಳೋ, ತಂದೆ ಇನ್ನೊಂದು ಜೇಬಿಂದ ಹಲ್ಲೆಲೂಯಾ ಜೇಬಲ್ಲಿ ಕೈ ಹಾಕಿ ಕೊಡ್ತಾ ಇದ್ದಾನೆ. ಡ್ಯಾಡಿ ಇದೇನು ಡ್ಯಾಡಿ ಅಂತ ಹೇಳುವಾಗ, ತೆಗೆದು ನೋಡು ಮಗಳೇ ಅಂತೇಳಿ ನೋಡುವಾಗ ಹಲ್ಲೆಲೂಯಾ 1.5 ಲಕ್ಷದು ಪ್ರೈಸ್ ಲಾ ಡೈಮಂಡ್ ನಕ್ಲೆಸ್ ಆಗಿತ್ತು. ಎಷ್ಟು? 1.5 ಲಕ್ಷ. ಇವಳಿಗೆ ಶಾಕ್ ಆಗ್ತದೆ, ಡ್ಯಾಡಿ ಯಾವಾಗ ತೆಗೆದುಕೊಂಡು ಬಂದ್ರಿ ಡ್ಯಾಡಿ ಇದ್ದೇನೆ? ಅವಳು ಹೇಳಿ, ಮಗಳೇ ಮಾವತ್ತೆ ನಿನ್ನ ಹತ್ರ ನಾನು ನಕ್ಲೆಸ್ ಕೇಳಿನಲ್ಲ, ಅದು ಡೂಪ್ಲಿಕೇಟ್ ನಕ್ಲೆಸ್ ಕೇಳಿನಲ್ಲ 350 ರೂಪೀಸ್ದು, ಅವತ್ತನೇ ತೆಗೆದುಕೊಂಡು ಬಂದಿನಿ. ಯಾಕೆ ಡ್ಯಾಡಿ ಹೇಳಿಲ್ಲ? ಅಮ್ಮ ನಾನು ಯಾವಾಗಲೂ ಹಿಂಗೆ ಕೊಡಬೇಕಂತ ಬರುವಾಗ ನೀನೇ ದೂರ ಹೋಗ್ತಾ ಇದ್ದಿ, ಒಂದು ವೇಳೆ ನೀನು ಅವತ್ತೇ ಕೊಟ್ಟಿದ್ರೆ ನಾನು ಅವತ್ತೇ ನಿನಗೆ ಕೊಟ್ಟು ಬಿಡ್ತಿದ್ದೆ ಅಂತೇಳಿ. ಅದಕ್ಕೆ ಅವಳು ಗಟ್ಟಿಯಾಗಿ ತಂದೆಯನ್ನು ಅಪ್ಪಿಕೊಂಡು, ಡ್ಯಾಡಿ ನಿನ್ನ ಪ್ರೀತಿ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಡ್ಯಾಡಿ, ನೀನು ನನಗೋಸ್ಕರ ಮಾಡ್ತಾ ಇರುವಂಥ ತ್ಯಾಗವನ್ನು ನಾನು ಅರ್ಥ ಮಾಡ್ಕೊಳ್ಳ ಡ್ಯಾಡಿ, ಅದು ಕಣ್ಣೀರು ಸುರಿಸ್ತಾಳೆ. ಹಲ್ಲೆಲೂಯಾ. ಇವತ್ತು ಅದೇ ಪ್ರೀತಿ ದೇವ ಜನರೇ, ಇವತ್ತು ಯೇಸು ಸ್ವಾಮಿ ಬಳಿಗೆ ನಾವು ಬರ್ತಾ ಇದ್ದೇವಾ, ಅಥವಾ ಯಾವುದಾದ್ರೂ ಮೂಲಕ ಯೇಸು ಸ್ವಾಮಿನ ಬಿಟ್ಟು ಹೋಗ್ತಾ ಇದ್ದೇವೆ? ಯಾವುದೋ ಒಂದು ಸಂಗತಿ ನಮ್ಮ ಹತ್ರ ಇದೆ, ನಾವು ಅದಕ್ಕೋಸ್ಕರ ಅದೇ ಬೇಕು. ದೇವ್ರು ಹೇಳ್ತಾರೆ, ಮಗನೇ ಅದು ಬೇಡ ಮಗನೇ, ಇಲ್ಲ ಡ್ಯಾಡಿ ನಂಗೆ ಅದೇ ಬೇಕು, ಮಗಳೇ ಅದು ಬೇಡ ಮಗನೇ, ಇಲ್ಲ ಡ್ಯಾಡಿ ನಂಗೆ ಅದೇ ಬೇಕು.
ದೇವ್ರ ಬಳಿಗೆ ನಮ್ಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ದೇವರೊಂದಿಗೆ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ, ಪ್ರಾರ್ಥನೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಆಲಯಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನು ಗೊತ್ತುಂಟ? ದೇವರಿಷ್ಟು ಇಷ್ಟ ಇಲ್ಲದಂಥ ಸಂಗತಿ ನಮ್ಮ ಒಳಗಿದೆ. ಆದರೆ ದೇವರು ಉತ್ತಮವಾದದ್ದನ್ನು, ದೇವರು ಅಮೂಲ್ಯವಾದದ್ದನ್ನು, ದೇವರಿಗೆ ಇಷ್ಟ ಇಲ್ಲದ ಸಂಗತಿಯನ್ನು ನೀವು ಬಿಟ್ಟು ಬಿಡುವುದಾದರೆ ದೇವರು ನಿನಗೋಸ್ಕರ ಅಮೂಲ್ಯವಾದಂಥ ಸಂಗತಿಯನ್ನು ಇಟ್ಟಿದ್ದಾರೆ. ದೇವರು ನಿನಗೋಸ್ಕರ ಉತ್ತಮವಾದಂಥ ಸಂಗತಿ ನೀನು ಕೇಳದ. ಅದಕ್ಕೆ ಯೆಶಾಯ ಬರೆದ ಪ್ರವಾದನೆ ಗ್ರಂಥದಲ್ಲಿ 55ನೇ ಅಧ್ಯಾಯ 8ನೇ ವಚನ ಅಂತ ನಾನು ಎಣಿಸ್ತೇನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ನನ್ನ ಆಲೋಚನೆಗಿಂತ ನನ್ನ ಮಾರ್ಗಕ್ಕಿಂತ ನಿಮ್ಮ ಆಲೋಚನೆಗಿಂತ ನಿಮ್ಮ ಮಾರ್ಗಕ್ಕಿಂತ ನನ್ನ ಆಲೋಚನೆ ನನ್ನ ಮಾರ್ಗ ಅಲ್ಲಲೂಯ್ಯ ಉನ್ನತವಾಗಿದೆ ಅಂತ. ಪ್ರಿಯರೇ, ಕ್ರಿಸ್ತನ ಶಿಲುಬೆಯ ಪ್ರೀತಿ ಏನಾಗಿದೆ ಇವತ್ತು? ನಮಗೋಸ್ಕರ ಪ್ರಾಣ ಕೊಟ್ಟಿದೆ. ಹಲ್ಲೆಲೂಯಾ. ಆ ಶಿಲುಬೆ ನೆರಳಿಗೆ ಬರುವ ಸುಖ, ಸಮಾಧಾನ, ನೆಮ್ಮದಿ ಎಲ್ಲವೂ ಪ್ಯಾಕೇಜ್ ಆಗಿ ಆ ಶಿಲುಬೆ ಹತ್ತಿರ ಇದೆ. ಆ ಶಿಲುಬೆ ಬಳಿಗೆ ಬರುವಾಗ ನಮ್ಮ ಜೀವಿತ ಮಾರ್ಪಡ್ತತೆ. ದೇವರು ನಮ್ಮ ಜೀವಿತವನ್ನು ಪ್ರಾರ್ಥಿಸುವ ಪ್ರೀತಿಯುಳ್ಳ ದೇವಚನ ಕರ್ತನೆ, ಸ್ವಾಮಿ ದೇವರೇ, ಮಕ್ಕಳು ದೇವರೇ ನಿನ್ನ ವಾಕ್ಯನ ಕೇಳಿದ್ದಾರೆ. ಕರ್ತನೆ, ಕ್ರಿಸ್ತನ ಪ್ರೀತಿಯನ್ನು, ಆ ಕಲ್ವಾರಿ ಶಿಲುಬೆಯ ಪ್ರೀತಿಯನ್ನು ಸ್ವಾಮಿ ಕರ್ತನೆ ಇವರು ಅದರ ಕುರಿತಾಗಿ ಜ್ಞಾನ ಮಾಡಿದ್ದಾರೆ ಸ್ವಾಮಿ. ಎಲ್ಲರೂ ಸ್ವಾಮಿ ಕರ್ತನೆ ದೂರ ಹೋದಂಥ ಪ್ರತಿಯೊಬ್ಬರು ಕಲ್ವಾರಿ ಶಿಲುಬೆ ಹತ್ತಿರ ಬರುವ ಹಾಗೆ, ಕ್ರಿಸ್ತನ ಪ್ರೀತಿಯಲ್ಲಿ ಒಂದಾಗುವ ಹಾಗೆ, ಸುಖ ಸಮಾಧಾನ ಎಲ್ಲವನ್ನು ಪಡೆದುಕೊಳ್ಳುವ ಹಾಗೆ, ಯಾರೆಲ್ಲ ಸ್ವಾಮಿ ಕರ್ತನೆ ದೇವರಿಂದ ದೂರ ಹೋಗಿದ್ದಾರೆ ಸ್ವಾಮಿ, ಈ ವಾಕ್ಯ ಕೇಳುವಂಥ ಪ್ರತಿಯೊಬ್ಬರು ದೇವರ ಆತ್ಮನೇ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಒಬ್ಬೊಬ್ಬರು ಸ್ವಾಮಿ ಕರ್ತನೆ ದೇವರ ಹತ್ತಿರ ಬರುವ ಹಾಗೆ, ಕರ್ತನೆ ನಿನ್ನ ಪ್ರೀತಿ ಪುನಃ ಅನುಭವಿಸುವ ಹಾಗೆ, ಕರ್ತನೆ ಕೊಡುವಂಥ ವರಗಳಿಂದ ದೇವರೇ ಸ್ವಾಮಿ ಫಲಗಳಿಂದ ಸಂತೋಷ ಪಡುವರಾಗಿ ಮಾರ್ಪಡಿಸು. ಇವರೆಲ್ಲ ಕಷ್ಟಗಳು, ಕಣ್ಣೀರುಗಳು, ವೇದನೆಗಳು ಹೋಗಲಾಡಿಸು ದೇವರ ಆತ್ಮನೆ. ದೇವರೇ, ಯಾವುದು ಇವ್ರನ್ನ ದೇವರಿಂದ ದೂರ ಮಾಡ್ತಾ ಇದ್ದೆವು ಅದನ್ನು ಬಿಟ್ಟು ನಿನ್ನ ಬಳಿಗೆ ಬರುವಂತೆ, ಕಲ್ವಾರಿ ಶಿಲುಬೆಯ ಅಜ್ಞಾನ ಮಾಡುವಂತೆ ಸ್ವಾಮಿ ಕರ್ತನೆ, ಕಲ್ವಾರಿ ಶಿಲುಬೆ ನೆರಳಿನಲ್ಲಿ ಬರುವಂತೆ ಕೃಪೆ ಮಾಡಿಕೊಂಡು ನಿನ್ನ ವಾಕ್ಯ ಹೇಳ್ತದೆ, ನನ್ನನ್ನು ಬಿಟ್ಟು ನೀವೇನು ಮಾಡಲಾರರಂತೆ ಸ್ವಾಮಿ. ನಿಮ್ಮನ್ನು ಬಿಟ್ಟು ನಾವೇನು ಮಾಡಲಿಕ್ಕಾಗಲ್ಲ. ನಾವು ನಿಮ್ಮ ಬಳಿಗೆ ಬರ್ತೇವೆ ಸ್ವಾಮಿ. ವಾಕ್ಯ ಕೇಳುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಬಲಪಡಿಸಿ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.